KPTCLನವರು ಸುಮಾರು 80 ವರ್ಷಗಳ ಹಿಂದೆ ಇಲ್ಲಿ ಕರೆಂಟ್ ಲೈನನ್ನು ಎಳೆದು ಅದಕ್ಕೆ ಹೈ ಟೆನ್ಷನ್ ಪೋಲ್ಗಳನ್ನು ಹಾಕಿ ಅಲ್ಲಿ ಸುಮಾರು ಬಫರ್ ಝೋನ್ ಅಂತ ಹೇಳಿ 38 ಮೀಟ್ರು ಅಗಲ ಈ ಜಮೀನನ್ನು ಆಕ್ರಮಿಸಿಕೊಂಡು ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳಾಗಲಿಕ್ಕೆ ಆಸ್ಪದ ಕೊಡದೆ ಈಗ ಏಕಾಏಕಿ ಆ 66 KVAನ 220 KVA 220 KVAನ 400 KVA ಈ ರೀತಿ ಪವರನ್ನು ಜಾಸ್ತಿ ಮಾಡಿ ಆ ಬಫರ್ ಝೋನನ್ನು ಜಾಸ್ತಿ ಮಾಡಿ ಅಲ್ಲಿ ಲಕ್ಷಾಂತರ ಜನಗಳು ಕಟ್ಟಿರೋ ಅಂಥ ಒಂದು ಮನೆಗಳನ್ನು ಹೊಕ್ಲೆಬ್ಸಲಿಕ್ಕೆ ಈಗ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಕೋರ್ಟ್ಗೆ ಹೋಗಿ ಇದು ಅದಕ್ಕೆ ಸ್ಟೇದು ಕೂಡ ತಂದಿದ್ರು ಕೂಡ ಅದನ್ನು ಕಡೆಗಣಿಸಿ ಅಲ್ಲಿ ಬಂದು ಅಕ್ರಮವಾಗಿ ದಬ್ಬಾಳಿಕೆಯಿಂದ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಆ ಟವರ್ಗಳನ್ನು ಎತ್ತರಿಸಿ ಆ ಹೈಟೆನ್ಷನ್ ಲೈನಿನ ಅಗಲವನ್ನು ಜಾಸ್ತಿ ಮಾಡಿ ಅಲ್ಲಿಯ ಲಕ್ಷಾಂತರ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಏಕಾಏಕಿ ಒಂದು ನೋಟಿಸ್ನೂ ಕೊಡದೆ ಒಂದು ಅದಕ್ಕೆ ಪರಿಹಾರನೂ ನೀಡದೆ ಒಂದೇ ದಿವಸದಲ್ಲಿ ಇದ್ದಕ್ಕಿದ್ದಂಗೆ ನಾವು ಮೀಟಿಂಗ್ ಕರೀತಿದ್ದೀವಿ ಬನ್ನಿ ಅಂತ ಹೇಳಿ ಒಂದು ದಿವಸದಲ್ಲಿ ಮೀಟಿಂಗ್ ಮಾಡಿ ಮಾರನೇ ದಿವಸದಿಂದ ಕೆಲಸ ಶುರು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಅಕ್ರಮ. ಇದು ನಮ್ಮ ಸರ್ಕಾರ ಇದಕ್ಕೆ ಗಮನ ಹರಿಸಿ ಇದಕ್ಕೆ ತಕ್ಕಂಥ ಒಂದು ಪರಿಹಾರನ ಸಲಹೆನ ನೀಡಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರು ನಮಗೆ ಮೀಟಿಂಗ್ ಕರೆದಿಲ್ಲ. ಪೊಲೀಸ್ ಇಲಾಖೆಯವರು ಏನ್ ಹೇಳ್ತಾ ಇದ್ದಾರೆ, ಅವ್ರು ಬಂದು ಕೆಲಸ ಮಾಡ್ತೀವಿ ಅಂದ್ರೆ ನಿಮ್ಮ ಹತ್ರ ಸ್ಟೇ ಇಲ್ದಿದ್ರೆ ನಾವೇ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ. ಅದೇ ಮೀಟಿಂಗ್ ಬಂದು ನಿನ್ನೆ ಒಂದೇ ದಿವಸದಲ್ಲಿ ವಾಟ್ಸಾಪ್ ಮುಖಾಂತರ ಕಳಿಸಿದ್ದಾರೆ. ಒಂದೇ ದಿವಸದಲ್ಲಿ ನಾಳೆ ಮೀಟಿಂಗ್ ಇದೆ ಬನ್ನಿ. ಏನಂದ್ರೆ ಈಗ ಒಂದು 100 ಜನ ಇಲ್ಲಿ ನಾವು ಸೇರಿದ್ದೀವಿ. ಈಗ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ. ಆದ್ರೂ ಒಂದು ಅಟ್ಲೀಸ್ಟ್ 15 ದಿವಸ ಮುಂಚಾಗಿ ಇಂಥ ದಿವಸ ಒಂದು ಮೀಟಿಂಗನ್ನು ನಾವು ಕರೆದಿದ್ದೀವಿ. ನೀವೆಲ್ಲರೂ ಬಂದು ನಿಮ್ಮ ಹವಾಲುಗಳನ್ನು ಹೇಳ್ಕೊಳ್ಬೇಕು ಅಂತ ಅವರು ನಮಗೆ ಮುಂಚಿತವಾಗಿಯೇ ಒಂದು ನೋಟಿಸ್ ಕೊಟ್ಟರೆ ನಾವೆಲ್ಲರೂ ಬಂದು ನಮ್ಮ ತೊಂದರೆ ತಾಪತ್ರೆಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಡಿಮ್ಯಾಂಡು ಈಗ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಅಲ್ಲಿ ಯಾರಿಗೂ ತೊಂದರೆ ಆಗಲ್ಲ. ನಾವು ₹1 ಕೂಡ ಅವರಿಂದ ಕಾಂಪನ್ಸೇಷನ್ ತಗೊಂಡಿಲ್ಲ. ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ನೀವು ಎಷ್ಟು ಕರೆಂಟ್ ಬೇಕಾದ್ರೂ ತಗೊಂಡೋಗಿ. ಈಗ ಹೆಂಗೆ ನಮಗೆ ಮೆಟ್ರೋದಲ್ಲಿ ದೊಡ್ಡ ದೊಡ್ಡ ಸುರಂಗಗಳನ್ನು ಕೊರೆದು ಅಲ್ಲಿ ಸಬ್ಸ್ಟೇಷನ್ಗಳನ್ನು ಮಾಡಿದಾರೋ ಅದೇ ಥರ ಇಲ್ಲಿನೂ ಕೂಡ ಒಂದು ಸುರಂಗಗಳನ್ನು ಕೊರೆದು ಸಬ್ಸ್ಟೇಷನ್ ಮಾಡಿ ನೀವು ಎಲ್ಲಿಗೆ ಬೇಕಾದರೂ ಕರೆಂಟನ್ನು ಎತ್ಕೊಂಡೋಗಿ ಅದರಿಂದ ಅಡಚಣೆ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ, ನಮಗೆ ಯಾವ ಪರಿಹಾರನೂ ಬೇಕಿಲ್ಲ ಅಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಸರ್. ಯಾವುದೇ ಕಾರಣದಿಂದ ಕೆಲಸ ಮಾಡ್ಲಿಕ್ಕೆ ಬಂದಾಗ ಸುಮ್ಮನೆ ತೊಂದರೆಗಳಾಗುತ್ತೆ. ನಮ್ಮ ಸರ್ಕಾರ ಈ ವಿಷಯದಲ್ಲಿ ಎಚ್ಚೆತ್ತುಕೊಳ್ಬೇಕು. ಮತ್ತೆ ಕೇಬಲ್ ಮಾಡ್ಬೇಕು, ಅಂಡರ್ಗ್ರೌಂಡ್ ಕೇಬಲ್ ಹಾಕಿ. ನನ್ನ ಹೆಸರು ಸಿದ್ಧಗಂಗಯ್ಯ ಅಂತ. ನಾನು ಇಲ್ಲಿ ಶಾಲೆ ಒಂದು ನಡೆಸ್ತಾ ಇದ್ದೀನಿ. ನಮ್ಮ ಶಾಲೆ ಮೇಲೆ ಕೂಡ ಒಂದು 66 KVA ಲೈನ್ ಹೋಗಿದೆ. ಅದಕ್ಕೆ ನಾನು ಹೈಕೋರ್ಟಿಂದ ಸ್ಟೇ ತಂದಿದ್ದೀನಿ. ಕೋರ್ಟ್ನವರು ಸ್ಟೇ ಕೊಟ್ಟಿದ್ದಾರೆ. ನೀವು ಒಂದು ರೋಡ್ನಲ್ಲಿ ಹಾಕ್ಕೊಂಡೋಗಿ ನೀವು ಸ್ಕೂಲ್ ಗ್ರೌಂಡ್ ಮೇಲೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಸ್ಕೂಲ್ ಗ್ರೌಂಡ್ನವರು ಯಾವ ಕಾಂಪನ್ಸೇಷನು ನಿಮ್ಮಿಂದ ತೆಗೆದುಕೊಂಡಿಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದೆ.